ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಂಡ್ಯದಿಂದ ಜೆಡಿಎಸ್ನ ಅಭ್ಯರ್ಥಿ ಯಾರಾಗ್ತಾರೆ, ಹಾಗಾದ್ರೆ ಯಾರಾಗಬೇಕು, ಈ ವಿಚಾರವಾಗಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ನಾಯಕರ ಸಭೆ ದೇವೇಗೌಡರ ನಿವಾಸದಲ್ಲಿ ನಡೀತಾ ಇದೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆಗೆ ಮಂಡ್ಯ ನಾಯಕರು ವ್ಯಾಪಕ ಒತ್ತಡವನ್ನ ಹೇರ್ತಾ ಇದ್ದಾರೆ. ಬಟ್ ಅಂತಿಮ ಡಿಸಿಷನ್ ನಿಮ್ಮದೇ ಅಂತ ಹೇಳಿ ದೇವೇಗೌಡರ ವಿವೇಚನೆಗೆ ಬಿಟ್ಟಿದ್ದಾರಂತೆ. ನಾವು ಗಮನಿಸ್ತಾ ಇದ್ದೀವಿ, ಹಳೆ ಮೈಸೂರು ಭಾಗದ ಪ್ರಮುಖ ನಾಯಕರು, ಜೆಡಿಎಸ್ನ ನಾಯಕರು ಎಲ್ಲರೂ ಕೂಡ ಇವತ್ತು ದೇವೇಗೌಡರನ್ನ ಮೀಟ್ ಮಾಡಿ ತಮ್ಮ ಮನದ ಇಂಗಿತವನ್ನ ತಿಳಿಸಿದ್ದಾರೆ. ನಾವು ಇಬ್ಬರಲ್ಲಿ ಒಬ್ಬರನ್ನ ಈ ಭಾಗದಲ್ಲಿ ಮತ್ತೆ ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ನಿಂತರೆ ಸೂಕ್ತ, ಅವರನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತೆಲ್ಲ ತಮ್ಮ ಮನದಾಳದ ಇಂಗಿತವನ್ನು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಂಡ್ಯ ಭಾಗದ ನಾಯಕರು, ಅಂತಿಮವಾಗಿ ದೇವೇಗೌಡರ ಚಿಂತನೆ ಏನು, ಏನೇನು ಡೀಟೇಲ್ಸ್ ಕೊಡ್ತೀರಿ? ಸುಮಾರು ಒಂದು 40 ನಿಮಿಷಗಳಿಂದ ಕೂಡ ಈ ಒಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಅದರಲ್ಲಿ ಕೂಡ ಜೆಡಿಎಸ್ಗೆ ಸಿಗುವಂತಹ ಸಾಧ್ಯತೆಗಳಿದಾವೆ. ಸೊ ಒಂದೊಮ್ಮೆ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಪಕ್ಷಕ್ಕೆ ಲಾಭದಾಯಕವಾಗುತ್ತೆ, ಜೊತೆಗೆ ಹೇಗೆ ಗೆಲ್ಲಬಹುದು ಅನ್ನುವಂತಹ ಒಂದಿಷ್ಟು ಸಭೆಗಳನ್ನ, ಒಂದಿಷ್ಟು ಆಯಾ ಮುಖಂಡರ ಒಂದಿಷ್ಟು ಅಭಿಪ್ರಾಯಗಳನ್ನ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅಂತಿಮವಾಗಿ ದೇವೇಗೌಡರು ಅವರ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ನಿಖಿಲ್ ಅಥವಾ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದನ್ನ ಅವರ ಒಂದು ಯೋಚನೆಗೆ ಬಿಟ್ಟಿದ್ದಾರೆ. ಅಂತಿಮವಾಗಿ ನಿಮ್ಮ ನಿರ್ಧಾರ ಏನಿರುತ್ತೆ ಅದಕ್ಕೆಲ್ಲವೂ ಕೂಡ ನಮ್ಮ ಒಪ್ಪಿಗೆ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಆದ್ರೆ ದೇವೇಗೌಡರು ಇನ್ನು ಅಂತಿಮವಾಗಿ ಅಭ್ಯರ್ಥಿ ಹೆಸರನ್ನ ಪ್ರಕಟ ಮಾಡ್ಲಿಲ್ಲ. ಈಗಾಗಲೇ ಹಾಲಿ ಜೊತೆಗೆ ಮಾಜಿ ಜೊತೆಗೆ ಒಂದಿಷ್ಟು ಮುಖಂಡರುಗಳು ಕೂಡ ಬಂದಿದ್ದಾರೆ, ಮಂಡ್ಯ ಭಾಗದ ನಾಯಕರು ಕೂಡ ಬಂದಿದ್ದಾರೆ. ಆ ಒಂದು ಸಭೆಯಲ್ಲಿ ನಿಖಿಲನ್ನೇ ಸ್ಪರ್ಧೆ ಮಾಡುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಯಾರು ಕಣಕ್ಕಿಳಿತಾರೆ ಅನ್ನುವಂಥದ್ದು ದೇವೇಗೌಡರ ಅವರ ಅಂತಿಮ ನಿರ್ಧಾರದ ಬಳಿಕ ಗೊತ್ತಾಗಲಿದೆ. ಮಮತಾ. ರೈಟ್, ಧನ್ಯವಾದ ಪ್ರಕಾಶ್ ನಮ್ಮೆಲ್ಲ ಮಾಹಿತಿಗಾಗಿ. ನಿಖಿಲ್ ಸ್ಪರ್ಧೆಗೆ ವಾತಾವರಣ ಅನುಕೂಲಕರವಾಗಿದೆಯಾ? ಕಳೆದ 5 ವರ್ಷಗಳಲ್ಲಿ ಚಿತ್ರಣ ಬದಲಾಗಿದ್ರೆ ಯಾವ ರೀತಿ? ಆಮೇಲೆ ಹಿಂದೆ ಗೆದ್ದವರು ಎಷ್ಟು ಸಕ್ರಿಯವಾಗಿದ್ದಾರೆ, ಈಗ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ, ನಿಖಿಲ್ ಬಗ್ಗೆ ಅಭಿಪ್ರಾಯ ಏನಿದೆ, ಈ ಎಲ್ಲ ವಿಚಾರಗಳನ್ನ ಈ ತರದ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿ ಕೊಡೋ ಕೆಲಸವನ್ನ ಮಂಡ್ಯ ಭಾಗದ ನಾಯಕರು ದೇವೇಗೌಡರಿಗೆ ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಮನದ ಇಂಗಿತ ಮಾತ್ರ ಅಲ್ಲ, ಕ್ಷೇತ್ರದ ಜನರ ಒತ್ತಾಯ ಕೂಡ ಇವ್ರನ್ನ ನಿಲ್ಸಿದ್ರೆ ಗೆಲ್ಲಿಸ್ಕೊಂಡು ಬರ್ತೀವಿ ನಾವು, ಒಂದ್ ರೀತಿ ಪೂರಕ ವಾತಾವರಣ ಬರುತ್ತೆ. ಹಿಂದೆ 2018ರ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಜೆಡಿಎಸ್ನ ಭದ್ರಕೋಟೆಯಾಗಿ ಮಂಡ್ಯ ಇತ್ತು, ವಾಪಸ್ ಅದನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಒಂದು ಅಡಿಪಾಯ ಹಾಕ್ದಂಗೆ ಆಗುತ್ತೆ ಅನ್ನೋದು ಮಂಡ್ಯ ಭಾಗದ ನಾಯಕರ ಮಾತಾಗ್ತಾ ಇದೆ. ಈ ಒತ್ತಾಸೆಗೆ ದೇವೇಗೌಡರ ಅಂತಿಮ ಮುದ್ರೆ ಬೀಳುತ್ತಾ, ಯಾವ ರೀತಿ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಮಂಡ್ಯವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು, ಅದರಲ್ಲೂ ಗೆಲ್ಲಿಸ್ಕೊಳ್ಬೇಕು ಅನ್ನೋದು ಜೆಡಿಎಸ್ ನಾಯಕರ ಮಾತಾಗ್ತಾ ಇದೆ. ಸೊ ಸಹಜವಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡೋ ಕೆಲಸವನ್ನ ದೇವೇಗೌಡರು ಕೂಡ ಮಾಡ್ತಾ ಇದ್ದಾರೆ. ಯಾರನ್ನ ನಿಲ್ಲಿಸಬೇಕು, ಯಾರ ಪರವಾಗಿ ಒಲವಿದೆ, ಹಿಂದೆ ಗೆದ್ದವ್ರು ಏನ್ ಮಾಡಿದ್ದಾರೆ, ಏನ್ ಬಯಸ್ತಾ ಇದ್ದಾರೆ ಜನ, ಚೇಂಜ್ ಕೇಳ್ತಾ ಇದ್ದಾರಾ, ಚೇಂಜ್ ಆದ್ರೆ ಅದು ನಿಖಿಲ್ ಆದ್ರೆ ಸರಿನಾ, ಈ ತರದೆಲ್ಲ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ.